ಯಾರಿಗೋಸ್ಕರ ಕಾಯ್ತಿದ್ಯಾ? ಕೋಚ್ ಸರ್ಗೋಸ್ಕರನೇ. ಕೋಚ್ ಸರ್ಗೋಸ್ಕರನಾ? ನಾನು ಕೋಚ್ ಸರ್ ಇಬ್ರು ಗಣೇಶಂಗೆ ಈಡ್ಗಾಯಿ ಹೊಡಿಬೇಕು. ಹಾಗೆ ನಮ್ ಪ್ರೀತಿಗೆ ಯಾವ್ದೇ ವಿಘ್ನಗಳು ಬರ್ದಿರೋ ಹಾಗೆ ನೋಡ್ಕೋ ಅಂತ ದೇವ್ರನ್ ಕೇಳ್ಕೋಬೇಕು. ಈ ಗಣೇಶನ್ ಸನ್ನಿಧಿನಲ್ಲೇ ನಮ್ ಪ್ರೀತಿಗೆ ಬುನಾದಿ ಹಾಕ್ಬೇಕು. ರಾಜಲಕ್ಷ್ಮಿ, ಇದನ್ನೆಲ್ಲ ಯಾವಾಗ ಮಾಡ್ತೀಯೇ? ಇಲ್ಲಿ ನಿಮ್ಮ ಅಪ್ಪ, ನಿಮ್ಮಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ರೂ ಇದ್ದಾರೆ. ನೀವೇನಾದ್ರೂ ಆಚೆ ಹೋದ್ರೆ ಊರಲ್ಲಿರೋರು ಎಲ್ರೂ ನಿಮ್ಮನ್ನೇ ನೋಡ್ತಾರೆ. ಇಷ್ಟು ತೊಂದರೆಗಳ ಮಧ್ಯೆ ಕೋಚ್ ಸರ್ನ ಹೇಗ್ ಮೀಟ್ ಮಾಡ್ತೀಯಾ, ಹೇಗ್ ಮಾತಾಡ್ತೀಯಾ, ಹೇಗ್ ಬೇಡ್ಕೋತೀಯೇ? ಇದನ್ ಕೇಳಿಸ್ಕೊಂಡ್ಮೇಲೆ ನನ್ ಕೈ ಕಾಲೆಲ್ಲ ನಡುಗ್ತಾ ಇದೆ. ನೀನ್ ಹೇಗೆ ಎಷ್ಟು ಧೈರ್ಯವಾಗಿದ್ಯಾ? ಬೇರೆ ದಾರಿ ಇಲ್ಲ ಛಾಯಾ. ಅನ್ಕೊಂಡಿರೋದು ನಡಿಬೇಕು ಅಂದ್ರೆ ನಾನು ಈ ಸಾಹಸ ಮಾಡ್ಲೇಬೇಕು. ಆದ್ಯ, ನಮ್ ಪ್ರೀತಿ ಬಗ್ಗೆ ಕೂಡ ನೀನ್ ಯಾವತ್ತೂ ಇಷ್ಟೊಂದು ಆಲೋಚನೆ ಮಾಡಿಲ್ಲ. ಈಗ ಅತ್ತೆ ಬಗ್ಗೆ ಯೋಚನೆ ಮಾಡ್ಕೊಂಡು ಪಕ್ಕದಲ್ಲಿರೋ ನನ್ನನ್ನೇ ಮರ್ತು ಹೋಗ್ತಾ ಇದೀಯ. ನೀನೆಲ್ಲಿ ಮಿಸ್ ಆಗ್ಬಿಡ್ತೀಯೋ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ. ಇಷ್ಟು ದಿನ ನೀನ್ ನನ್ ಪ್ರೀತಿಗೋಸ್ಕರ ಒದ್ದಾಡ್ದೆ ಸೀನು. ಈಗ ನಿನ್ ಪ್ರೀತಿನ ನಾನು ಒಪ್ಕೊಂಡಿದ್ದೀನಿ. ನನಗೆ ಮನೇಲಿ ಜಾಗ ಕೊಟ್ಟು ಪ್ರತಿ ಹೆಜ್ಜೆಗೂ ನನ್ನ ಜೊತೆಗಿದ್ದು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ ದೊಡ್ಡಮ್ಮನ್ಗೋಸ್ಕರ ನಾನು ಎಷ್ಟು ಮಾಡ್ಬೇಕು ಸೀನು. ಈಗ ದೊಡ್ಡಮ್ಮ ದೊಡ್ಡಪ್ಪ ಅವ್ರ ಜೊತೆ ಮಾತಾಡ್ಬೇಕು ಅಂತ ಬೇಡ್ಕೊಂಡಿದಾರ. ದೇವ್ರು ಹೆಲ್ಪ್ ಮಾಡ್ತಾರೋ ಇಲ್ವೋ, ಆದ್ರೆ ನಾವು ಮಾತ್ರ ಹೆಲ್ಪ್ ಮಾಡ್ಲೇಬೇಕು ಸೀನು. ಆದ್ಯ, ನಾವೇನು ಮಾಡೋ ಅವಶ್ಯಕತೆನೇ ಇಲ್ಲ. ಹೊರಗಡೆ ಅವರಿಬ್ರು ಮಾತಾಡದೆ ಇರ್ಬೋದೇನೋ, ಆದ್ರೆ ಮನ್ಸೊಳಗೆ ಅವರಿಬ್ರು ಒಂದೇ. ಒಬ್ರನ್ನೊಬ್ರು ಬಿಟ್ಟು ಇರೋದೇ ಇಲ್ಲ. ನಾವು ಮನಸ್ಸುಗಳ ಒಳಗೇನೆ ಬೆರ್ತ್ ಹೋಗಿ ಮನುಷ್ಯರಾಗಿ ದೂರವಾಗಿ ಇರಬಹುದಲ್ವಾ ಸೀನು? ಯಾಕೆ ನಮ್ಗೆ ಮದ್ವೆ? ಅರ್ಥ ಆಯ್ತು ಆದ್ಯ. ಏನೋ ಮಾಡ್ಬೇಕು ಅಂತ ಫಿಕ್ಸ್ ಆಗೋಗಿದ್ಯಾ. ಯೋಚನೆ ಮಾಡು. ಐಡಿಯಾ ಬಂದ್ರೆ ಹೇಳ್ತೀನಿ ಸೀನು. ಇದೇನಣ್ಣ, ಶುಭ ಕಾರ್ಯದಲ್ಲಿ ಮೊದಲನೇ ಸಲ ತೆಂಗಿನಕಾಯಿ ಹೊಡೆದಿದ್ದು, ಆದ್ರೆ ಕೆಟ್ಟ ಹೋಗಿದ್ಯಲ್ಲ. ಅಂದ್ರೆ ಈ ಮದುವೆ ಆಗೋದು ದೇವ್ರಿಗೂ ಇಷ್ಟ ಇಲ್ವಾ? ಅಮ್ಮ, ಕೆಲವೊಂದ್ಸಲ ತೆಂಗಿನಕಾಯಿಗಳು ಕೆಟ್ಟ ಹೋಗಿರುತ್ತೆ. ಅದಕ್ಕೂ ಮದುವೆಗೂ ಏನಮ್ಮ ಸಂಬಂಧ? ಸೀನು,
ಮದ್ವೆ ಅಂದ್ರೆ ಒಂದ್ ದಿನದಲ್ಲಿ ಮುಗ್ದೋಗೋಂಥದ್ದಲ್ಲ ಕಣೋ, ಜೀವನ ಪೂರ್ತಿ ಒಟ್ಟಗಿರ್ಬೇಕು. ತುಂಬಾ ಜೋಪಾನವಾಗಿ ಹೆಜ್ಜೆ ಇಡ್ಬೇಕಾಗತ್ತೆ ಕಣೋ. ನೀನು ಆದ್ಯ ಮದ್ವೆ ಆಗ್ತಿದ್ದೀರಾ ಅಂತ ಗೊತ್ತಾದ್ಮೇಲೆ ನನ್ಗೆಷ್ಟು ಸಂತೋಷ ಆಯ್ತು ಗೊತ್ತಾ? ಈ ಸಂತೋಷ ಜೀವನ ಪೂರ್ತಿ ಇರ್ಬೇಕು ಅಂದ್ರೆ ಯಾವ ಅಪಶಕನಗಳು ಬರಬಾರ್ದು. ಅಣ್ಣ, ದೇವ್ರು ನಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಅನ್ನಿಸ್ತಿದೆ. ಯಾವುದಕ್ಕೂ ಒಳ್ಳೇದು, ಇನ್ನೊಂದ್ಸಲ ಯೋಚನೆ ಮಾಡೋಣ. ನೋಡ್ ಪದ್ಮ, ದೇವ್ರ ಅನುಗ್ರಹ ಇಲ್ಲ ಅಂದ್ರೆ ಅವ್ರಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಬರೋಕ್ ಆಗ್ತಿರ್ಲಿಲ್ವೇ? ಇವಾಗ ತೆಂಗಿನಕಾಯಿ ಹಾಳಾಗಿರೋ ಮಾತ್ರಕ್ಕೆ ಮದ್ವೆ ನಿಂತೋಗತ್ತೆ ಅಂತ ಅನ್ಕೋಬಾರ್ದೆ? ಹೌದಕ್ಕ, ದೇವ್ರು ಯಾವತ್ತೂ ನಮ್ಗೆ ಒಳ್ಳೇದೇ ಆಗ್ಲಿ ಅಂತ ಬಯಸ್ತಾನೆ ಹೊರತು ಹೀಗ್ ಭಯ ಪಡ್ಸಲ್ಲ. ಅದ್ ಹಾಗಲ್ವೋ, ಈಗಾಗ್ಲೇ ಅವರಿಬ್ರು ತುಂಬಾ ಕಷ್ಟಪಟ್ಟಿದ್ದಾರೆ. ಮತ್ತೆ ಇನ್ನೇನ್ ಅಪಾಯ ಆಗತ್ತೋ ಅಂತ ನನಗ್ ತುಂಬಾ ಭಯ ಆಗ್ತಿದೆ. ನಿಜಾನೇ ಪದ್ಮ, ಒಂದ್ಸಲ ಮದ್ವೆ ಆದ್ಮೇಲೆ ಆಮೇಲೆ ಏನ್ ಅನ್ಕೊಂಡ್ರು ಏನ್ ಲಾಭ? ಯಾವುದು ಕಾರಣ ಇಲ್ದೇನೆ ಹೀಗ್ ನಡೆಯಲ್ಲ ಅಲ್ವಾ ಭಾವನವ್ರೆ? ಇವಾಗ ಕೂಡ ಏನೋ ಸಮಸ್ಯೆ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಅಂತದ್ದೇನೂ ಆಗಲ್ಲ ಬಿಡಮ್ಮ ಪಾರ್ವತಿ. ಅವರಿಬ್ರು ಪ್ರೀತಿಸಿದ್ದಾರೆ. ಆ ಪ್ರೀತಿನ ಯಾರೂ ತಡೆಯಕ್ಕಾಗಲ್ಲ.